ದೇವಸ್ಥಾನ ಬಂದು ಶ್ರೀ ಸೌಂದರ್ಯ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಂತೇಳಿ. ಇದು ಸ್ಥಾಪನೆ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು 360. ಡಿಯರ್ಸ್, ಏನು ಗೊತ್ತಾ, ನಮ್ಮ ಮೊದಲನೇ ವಿಡಿಯೋಗೆ 180 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು ಹೇಳೋಣ. ಥ್ಯಾಂಕ್ ಯು. ಇದೇ ಖುಷಿಗೆ ನಮ್ಮ ಎರಡನೇ ವಿಡಿಯೋನ ನಾವು ದೇವಸ್ಥಾನದಿಂದನೇ ಶುರು ಮಾಡೋಣ. ಯಾವ ದೇವಸ್ಥಾನದಿಂದ ಶುರು ಮಾಡೋಣ? ನಿಮ್ ಯಾರಿಗೂ ಗೊತ್ತಿಲ್ವಾ, ನಮ್ಮ ತಿರುಪತಿ ವೆಂಕಟೇಶ್ವರ ನಮ್ಮ ಬೆಂಗಳೂರಿಗೆ ಬಂದಿದ್ದಾರೆ. ಹೌದಾ? ಬೆಂಗಳೂರಲ್ಲ? ಹೇಮ, ನಿಂಗೇನಾದ್ರೂ ಗೊತ್ತಾ? ನನ್ಗದ್ರ ಬಗ್ಗೆ ಗೊತ್ತಿಲ್ಲ. ಚೈತ್ರ, ನಿಮಗೆ ಗೊತ್ತಾ? ಹೌದು, ಬನ್ನಿ ಕರ್ಕೊಂಡು ಹೋಗ್ತೀನಿ. ಡಿಯರ್ಸ್, ಈ ದೇವಸ್ಥಾನದ ಶೈಲಿ ನೋಡ್ತಾ ಇದ್ರೆ ನಮ್ಮ ಮಂಗಳೂರು ಉಡುಪಿ ಸ್ಟೈಲ್ ದೇವಸ್ಥಾನ ನೋಡ್ದಂಗೆ ಅನ್ನಿಸ್ತಾ ಇದೆ. ಗರ್ಭಗುಡಿಯಲ್ಲಿರೋ ವೆಂಕಟರಮಣನ ನೋಡ್ತಾ ಇದ್ರೆ ನಮ್ಮ ತಿರುಪತಿಯಿಂದನೇ ನಮ್ಮ ಸ್ವಾಮಿ ಇಲ್ಲಿಗೆ ಬಂದಿರೋ ಥರ ಅನ್ನಿಸ್ತಾ ಇದೆ. ಹೌದು ಚೈತ್ರ, ನೀವು ಹೇಳಿದ ನಿಜ. ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ನೋಡ್ತಿದ್ರೆ ನಾವು ಮಂಗಳೂರಿಗೆ ಬಂದಷ್ಟು ಖುಷಿ ಆಗ್ತಾ ಇದೆ. ಇಲ್ಲಿ ಕುತ್ಕೊಂಡಿದ್ರೆ ಟೈಮ್ ಕಳಿಯೋದು ಗೊತ್ತಾಗ್ತಾ ಇಲ್ಲ. ಮತ್ತು ನೋಡ್ತಾ ಇದ್ರಂತೂ ಎಷ್ಟು ಮನಸ್ಸಿಗೆ ಆರಾಮಾಗ್ತಾ ಇದೆ ಅಂದರೆ ಅದು ಹೇಳೋಕ್ಕಾಗ್ತಾ ಇಲ್ಲ. ಬೆಂಗಳೂರಲ್ಲಿ ಎಲ್ಲೇ ಹುಡುಕಿದ್ರೂ ಈ ಥರ ದೇವಸ್ಥಾನ ನಮಗೆ ಸಿಗಲ್ಲ ಅನಿಸುತ್ತೆ. ಮನಸ್ಸಿಗೆ ತುಂಬ ಪ್ರಶಾಂತವಾಗಿ ಅನಿಸ್ತಾ ಇದೆ. ಒಳ್ಳೆ ಜಾಗಕ್ಕೆ ಕರ್ಕೊಂಡ್ಬಂದಿದ್ದೀರಾ ಚೈತ್ರ ನೀವು. ಹೌದು ಡಿಯರ್, ನನಗೂ ಮೊದಲನೇ ಸಲ ಇಲ್ಲಿ ಬಂದಾಗ ಅದೇ ಥರ ಫೀಲ್ ಆಯಿತು. ತುಂಬ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತು. ಇದೇ ಥರ ನಿಮ್ಗಳನ್ನ, ನಮ್ಮ ವ್ಯೂವರ್ಸ್ನ ತುಂಬ ಒಳ್ಳೆ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಶ್ವೇತಾ, ನಿಮ್ಗಿದ್ರ ಬಗ್ಗೆ ಏನಾದರೂ ಗೊತ್ತಿತ್ತಾ? ಇಲ್ಲಪ್ಪ, ನಾನು ಇದೇ ಮೊದಲನೇ ಸಲ ಬಂದಿರೋದು. ನನಗೂ ನಿಮ್ಗೆ ಈಗ ಅನ್ನಿಸ್ತಿದೆ ಅದೇ ಥರ ನನಗೂ ಅನ್ನಿಸ್ತಿದೆ. ಏನು ಗೊತ್ತಾ, ವಿಮಾನ ಗೋಪುರದ ಬಗ್ಗೆ ನಾನು ಸ್ವಲ್ಪ ತಿಳ್ಕೊಂಡಿದ್ದೆ. ಆದರೆ ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು ನಾನು ತಿಳ್ಕೊಂಡಿರೋದು ತಪ್ಪು ಅಂತ. ಇಲ್ಲಿಗೆ ಬಂದಮೇಲೆ ನಾನು ಸ್ವಲ್ಪ ಅದ್ರ ಬಗ್ಗೆ ಗೊತ್ತಾಗಿದೆ. ಅದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ಲಾ? ಹಾಂ ಶ್ವೇತಾ, ಹೇಳಿ, ಏನು ಅಂದದ್ರ ಬಗ್ಗೆ ಹೇಳಿ. ಏನು ಗೊತ್ತಾ, ವಿಮಾನ ಗೋಪುರ ನಾವು ಗರ್ಭಗುಡಿಯಿಂದ ದರ್ಶನ ಮಾಡಿಕೊಂಡು ಈಚೆ ಬಂದು ವಿಮಾನ ಗೋಪುರ ಹತ್ರ ನಿಂತ್ಕೊಂಡು ಅಲ್ಲಿ ಗರ್ಭಗುಡಿಲಿ ಏನು ವಿಗ್ರಹ ಇದೆ ತದ್ರೂಪವಾಗಿ ವಿಗ್ರಹ ವಿಮಾನ ಗೋಪುರದಲ್ಲಿ ಇರುತ್ತೆ. ನಾವು ಅಲ್ಲಿ ದರ್ಶನ ಮಾಡ್ಕೊಂಡು ಬಂದು ಈಚೆ ಬಂದು ಅಲ್ಲೂ ದರ್ಶನ ಮಾಡಿ ನಮ್ಮ ಮನಸ್ಸಲ್ಲಿ ಇರೋದನ್ನ ಹೇಳ್ಕೊಂಡ್ರೆ ಸ್ವಾಮಿ ಹತ್ರ ಅದು ನೆರವೇರುತ್ತೆ ಅಂತ ಹಿರಿಕರೆಲ್ಲ ಹೇಳ್ಕೊಬಂದಿದ್ರು. ಸೊ ಇವಾಗ ನನಗೆ ಏನು ಅನ್ನಿಸ್ತಿದೆ ಅಂದರೆ, ಇಲ್ಲಿಗೆ ಬಂದು ನಾನು ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋದೇನೆಂದರೆ, ಅಲ್ಲಿ ವಿಮಾನ ಗೋಪುರದ ಮುಂದೆ ಬಂದು ಅನಿಸಿಕೆ ಹೇಳ್ಕೊಳ್ಳೋದಲ್ಲ. ನಾವು ಗರ್ಭಗುಡಿ ಬಾಗಿಲು ಹಾಕಿದರೆ ಅಲ್ಲಿ ದರ್ಶನ ಆಗಿಲ್ಲ ಅಂದರೆ, ನಾವು ಬಾಗಿಲು ತೆಗ್ದಿರುತ್ತಲ್ವ ದೇವಸ್ಥಾನದ ಬಾಗಿಲು, ನಾವು ಅಲ್ಲಿ ದರ್ಶನ ಆಗಿಲ್ಲ ಅಂದಾಗ ಈ ಒಳಗಡೆ ಬಂದು ವಿಮಾನ ಗೋಪುರ ನೋಡಿದ್ರೆ ಸ್ವಾಮಿ ದರ್ಶನ ಆಗುತ್ತೆ ಅನ್ನೋದು ಪ್ರತೀತಿ ಇದೆ. ಅದನ್ನು ನಾನು ಇವತ್ತು ತಿಳ್ಕೊಂಡಿದ್ದೀನಿ ಹೇಮ. ಓ ಶ್ವೇತು, ಎಷ್ಟೊಂದೆಲ್ಲ ವಿಷಯ ತಿಳ್ಕೊಂಡ್ಬಿಟ್ಟಿದ್ದೀರಾ. ನಮ್ಗಿದ್ರ ಬಗ್ಗೆ ಗೊತ್ತೇ ಇರಲಿಲ್ಲ. ಇಷ್ಟೇ ಮಾತ್ರ ಅಲ್ಲ ಹೇಮ, ನಿನಗಿನ್ನೂ ಒಂದು ವಿಷಯ ತಿಳಿಸ್ಕೊಡ್ತೀನಿ. ಏನು ಗೊತ್ತಾ, ಸ್ವಾಮಿನ ದರ್ಶನ ಮಾಡೋದಕ್ಕೆ ಮುಂಚೆ ಗರುಡ ಸ್ವಾಮಿನ ದರ್ಶನ ಮಾಡಬೇಕು. ಏನಕ್ಕೆ ಅಂದರೆ, ನಮ್ಮ ಕೋರಿಕೆನ ಸ್ವಾಮಿ ಹತ್ರ ಹೇಳೋದಲ್ಲ, ಗರುಡ ಸ್ವಾಮಿ ಹತ್ರನೇ ಹೇಳ್ಬೇಕು. ಏನಕ್ಕೆ ಅಂದರೆ, CM ಹತ್ರ ಡೈರೆಕ್ಟಾಗಿ ನಾವು ಹೋಗೋಕ್ಕಾಗಲ್ಲ. PA ಹತ್ರನೇ ಹೋಗಿ ನಾವು ನಮ್ಮ ಕ್ವಶನ್ನ ಹೇಳ್ಕೋಬೇಕು, ನಮ್ಮ ಕಷ್ಟಗಳನ್ನ ಹೇಳ್ಕೋಬೇಕು. ಅದೇ ರೀತಿ ನಮ್ಮ ಕಷ್ಟ ಏನಿದ್ರು ಗರುಡ ಸ್ವಾಮಿ ಹತ್ರನೇ ಹೇಳಬೇಕು. ಗರುಡ ಸ್ವಾಮಿ ಹತ್ರ ನಾವು ಹೇಳೋದನ್ನ ಗರುಡ ಸ್ವಾಮಿ ಹೋಗಿ ಸ್ವಾಮಿ ಹತ್ರ ಹೇಳ್ತಾರೆ. ಆ ವಿಷಯ ಗೊತ್ತಾ ನಿಮಗೆ? ಓ ಹೌದಾ? ನಮ್ಗೆ ಗೊತ್ತೇ ಇರಲಿಲ್ಲ ಶ್ವೇತಾ. ಇನ್ನೂ ನಮ್ಮ ವ್ಯೂವರ್ಸ್ನ ಎಷ್ಟೊತ್ತು ಕಾಯಿಸ್ತೀರಾ? ಬನ್ನಿ ಸ್ವಾಮಿ ದರ್ಶನ ಮಾಡಿ ಪೂಜೆ ಮಾಡಿಸ್ಕೊಂಬರೋಣ. ಈ ದೇವಸ್ಥಾನ ಬಗ್ಗೆ ಇಷ್ಟೆಲ್ಲ ಕೇಳಿದಾದ್ಮೇಲೆ ಇನ್ನೂ ಹೆಚ್ಚು ತಿಳ್ಕೊಬೇಕು ಅಂತ ಅನಿಸ್ತಾ ಇದೆ. ಇದ್ರ ಮೂಲ ಎಲ್ಲಿಂದ ಬಂತು, ಇದು ಎತ್ತರ ಎಷ್ಟಿದೆ, ಇದ್ರ ಬಗ್ಗೆ ಎಲ್ಲ ಇನ್ನೂ ಹೆಚ್ಚೆಚ್ಚು ಮಾಹಿತಿನ ತಿಳ್ಕೊಬೇಕು ಅನಿಸ್ತಾ ಇದೆ ನಮಗೂ. ಅದ್ರ ಜೊತೆಗೆ ನಮ್ಮ ವೀಕ್ಷಕರಿಗೂ ಇದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡೋಣ ಅಂತ ಅನಿಸ್ತಾ ಇದೆ. ಹಾಗಾದರೆ ಬನ್ನಿ ಇಲ್ಲಿರೋ ಅರ್ಚಕರನ್ನು ನಾವು ಕೇಳೋಣ ಇದ್ರ ಬಗ್ಗೆ ಹೇಗೆ ಅಂತ ಅವ್ರ ಥರ ವಿವರಿಸ್ಕೊಳ್ಳೋಣ. ಅವರಿಂದನೂ ನಾವು ಮಾಹಿತಿಗಳನ್ನ ಹೆಚ್ಚೆಚ್ಚು ಮಾಹಿತಿನ ತಿಳ್ಕೊಳ್ಳೋಣ. ಸೌಂದರ್ಯ ವೆಂಕಟಸ್ವಾಮಿ ಎಲ್ರಿಗೂ ಯೂಟ್ಯೂಬ್ ಚಾನಲ್ನ ಎಲ್ಲ ಸದಸ್ಯರಿಗೂ ಹಾಗೂ ಚಾನಲ್ನ ವೀಕ್ಷಣೆ ಮಾಡುವಂಥವ್ರಿಗೆ ಎಲ್ರಿಗೂ ನಮಸ್ಕಾರಗಳು. ಈ ದೇವಸ್ಥಾನ ಬಂದು ಶ್ರೀ ಸೌಂದರ್ಯ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಂತೇಳಿ. ಇದು ಸ್ಥಾಪನೆಯಾಗಿ ಆಲ್ಮೋಸ್ಟ್ ಒಂದು 3 ತಿಂಗಳಾಯಿತು. ವಿಶೇಷ ಅಂತ ಹೇಳಿದರೆ, ಒಳಗಿಂದ ಹೇಳೋದಾದರೆ
ಆ ದೇವರ ಬಿಂಬ ಏನಿದೆ ಅದು ತಿರುಪತಿಯಿಂದನೇ ಬಂದಿರುವಂಥದ್ದು. ಅಲ್ಲೇ ಅದರ ಕೆತ್ತನೆಗಳು ಎಲ್ಲ ಪೂಜೆಗಳನ್ನು ಮುಗಿಸಿಕೊಂಡು ಇಲ್ಲಿಯೇ ಬಂದಿರುವಂಥದ್ದು. ಇಲ್ಲಿ ಬಂದ ಮೇಲೆ ಆ ದೇವರ ಶಾಸ್ತ್ರೋಕ್ತವಾಗಿ ಹೇಗೆ ಮಾಡಬೇಕು ಅಂದರೆ ನೀರಿನಲ್ಲಿ ಅದನ್ನು ಅಧಿವಾಸ ಮಾಡಿಕೊಂಡು, ತೈಲ ಅಂದರೆ ಎಣ್ಣೆಯಲ್ಲಿ ಅಧಿವಾಸ ಮಾಡಿಕೊಂಡು, ಆಮೇಲೆ ಯಾವ ನಮ್ಮ ಈ ಸ್ಥಾಪನೆಯ ಆಗಮ ಅಲ್ಲ ತಂತ್ರಸಾರದಲ್ಲಿ ಯಾವ ಥರ ಮಾಡಬೇಕು ಆ ಥರ ಪ್ರತಿಯೊಂದು ವಿಧಿವಿಧಾನಗಳನ್ನು ಮುಗಿಸಿಕೊಂಡು ಈ ದೇವರ ಪ್ರತಿಷ್ಠಾಪನೆ ಆಗಿರುವಂಥದ್ದು. ಪ್ರತಿಷ್ಠಾಪನೆ ಆಗುವ ಮುಂಚೆ ಈ ದೇವಸ್ಥಾನಗಳಲ್ಲಿ ಮತ್ತು ಈ ದೇವಸ್ಥಾನ ಹೊರಾಂಗಣ ಯಾವ ಥರ ಹೇಳಿದರೆ ಆ ಕಡೆ ಈ ಕಡೆ ಜಯವಿಜಯರಿದ್ದಾರೆ, ಆಮೇಲೆ ದೇವರ ಮುಂಭಾಗದಲ್ಲಿ ದೊಡ್ಡ ದೇವರಿದ್ದಾರೆ. ಈ ಒಂದು ದೇವಸ್ಥಾನದ ವಿಶೇಷತೆ ಏನು ಹೇಳಿದರೆ ವಾಸ್ತುಶಿಲ್ಪ. ಇಲ್ಲಿ 2 ಬಗೆಯ ವಾಸ್ತುಶಿಲ್ಪ ಬರ್ತದೆ. ಒಂದು ಈ ದೇವರ ಅಂಗಣ ಏನಿದೆ ಇದು ನಮ್ಮದು ತಿರುಪತಿ ಈ ಥರ ಆ ಭಾಗಗಳಲ್ಲಿ ಬರುವಂಥದ್ದು ಒಂದು ವಾಸ್ತುಶಿಲ್ಪ. ಹೊರಾಂಗಣ ಯಾವುದಿದೆ ಅದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಬರುವಂಥ ವಿಶೇಷವಾದಂತಹ ಒಂದು ವಾಸ್ತುಶಿಲ್ಪ. ಇದು ಬೆಂಗಳೂರಲ್ಲಿ ನಿಮಗೆ ತುಂಬ ವಿರಳವಾಗಿ ನೋಡಲಿಕ್ಕೆ ಸಿಗುವಂಥದ್ದು. ಆ ಕಡೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋದರೆ ಎಲ್ಲ ದೇವಸ್ಥಾನಗಳು ಈ ಥರ ವಾಸ್ತುಶಿಲ್ಪಗಳು ನೋಡಲಿಕ್ಕೆ ಸಿಗ್ತದೆ. ದೇವರ ವಿಗ್ರಹ ಒಂದು 6.25 ಅಡಿ ಎತ್ತರವಾಗಿ ವಿಶಾಲವಾದಂತಹ ದೇವರು. ತಿರುಪತಿಯಲ್ಲಿ ಆ ಪರಮಾತ್ಮನನ್ನು ನೋಡಿದಾಗ ಹೇಗಾಗುತ್ತೋ ಅದೇ ಥರ ನಮಗೆ ಇಲ್ಲಿ ಆ ದೇವರ ನೋಡಿದಾಗ ಸಂತೋಷವಾಗ್ತದೆ. ಮತ್ತು ಇಲ್ಲಿ ಪೂಜಾ ಕೈಂಕರ್ಯಗಳು ಅವು ಹೇಗೆ ಯಾವ ರೀತಿ ಆಗಿದೆ ಅಂತ ಹೇಳಿದರೆ, ಪ್ರತಿಷ್ಠಾಪನೆ ಆಗಿರುವಂಥದ್ದು ನಮ್ಮ ಅಯೋಧ್ಯೆ ರಾಮನನ್ನು ಪ್ರತಿಷ್ಠೆ ಮಾಡಿದಂತಹ ಪೇಜಾವರ ಶ್ರೀಗಳ ಕೈಯಿಂದಲೇ ಈ ದೇವರ ಪ್ರಾಣ ಪ್ರತಿಷ್ಠಾಪನೆ, ಬ್ರಹ್ಮಕಲಶೋತ್ಸವತಿಗಳು ಅದೆಲ್ಲವೂ ಪೇಜಾವರ ಸ್ವಾಮಿಗಳ ಮುಖಾಂತರವಾಗಿ ಅವರ ಆದೇಶದಂತೆ ಅವರ ಅನುಗ್ರಹದಂತೆ ಇಲ್ಲಿ ಆಗಿರುವಂಥದ್ದು. ಈ ದೇವಸ್ಥಾನದ ಬಗ್ಗೆ ಹೇಳುವುದಾದರೆ ನಿಮಗೆ ಇಲ್ಲಿ ಬಂದು ಆ ದೇವರಿಗೆ ಪ್ರಾರ್ಥನೆ ಮಾಡಿ ದೇವರಿಗೆ ಪೂಜೆ ಸಲ್ಲಿಸಿದಂಥ ಎಲ್ಲ ಭಕ್ತರಿಗೂ ಅವರವರ ಇಷ್ಟಾರ್ಥಗಳನ್ನು ನೆರವೇರಿಸುವಂತಹ ಕ್ಷೇತ್ರವಾಗಿ ಇದು ಬೆಳಗ್ತಾ ಇದೆ. ಇಲ್ಲಿ ನಿಮಗೆ ಯಾವ ಥರ ಒಂದು ನಿತ್ಯ ಪೂಜೆಗಳು, ನಿತ್ಯ ಸೇವೆಗಳು ಯಾವ ಥರ ಇರ್ತದೆ ಅಂತ ಹೇಳಿದರೆ, ಬೆಳಗ್ಗೆ 6 ಗಂಟೆಗೆ ದೇವಸ್ಥಾನಗಳು ಓಪನ್ ಆದಮೇಲೆ ಬೆಳಗ್ಗಿನ ಜಾವ ನಿರ್ಮಲ್ಯ ವಿಸರ್ಜನೆ, ನಿರ್ಮಲ್ಯ ಅಭಿಷೇಕ, ನಿರ್ಮಲ್ಯ ಪೂಜೆ ಅದಾದ ನಂತರ ದೇವರಿಗೆ ಪಂಚಾಮೃತ ಅಭಿಷೇಕ ಆದ ಮೇಲೆ ಬೆಳಗ್ಗಿನ ಮಹಾಪೂಜೆ ಆದ ನಂತರ ಭಕ್ತಾದಿಗಳಿಗೆ ಅವರ ಒಂದು ಇಚ್ಛೆ ನೆರವೇರಬೇಕು ಅನ್ನೋ ಉದ್ದೇಶದಿಂದ ಅಷ್ಟೋತ್ತರ ಸೇವೆಗಳು, ಆಮೇಲೆ ಅರ್ಚನೆ ಸೇವೆಗಳು, ಆರತಿಗಳು ಈ ಥರ ಸೇವೆಗಳು ಈ ದೇವಾಲಯದಲ್ಲಿ ನಡೀತವೆ. ಸಂಜೆ ಹೊತ್ತಿನಲ್ಲಿ ದೇವರಿಗೆ ಇಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣಾದಿಗಳು, ಆಮೇಲೆ ರಾತ್ರಿ ಪೂಜೆ ಆದ ಮೇಲೆ 8 ಗಂಟೆ 8:15 ಹೊತ್ತಿಗೆ ಇಲ್ಲಿ ಏಕಾಂತ ಸೇವೆ ಅಂತೇಳಿ ದೇವರನ್ನು ಬರೀ ದೀಪದ ಬೆಳಕಿನಲ್ಲಿ ನೋಡುವಂತಹ ಭಾಗ್ಯ ಇಲ್ಲಿ ಭಕ್ತರಿಗೆ ಸಿಗ್ತದೆ. ಆ ದೇವರನ್ನು ನೋಡುವಂಥ, ಆ ದೀಪದಲ್ಲಿ ನೋಡುವಂಥ, ಕಣ್ಣು ತುಂಬಿಕೊಳ್ಳುವಂತಹ ಯೋಗ ಸಿಗೋದು ತುಂಬ ಜನರಿಗೆ ಕಮ್ಮಿ. ಇದು ವಿಚಾರ ಗೊತ್ತಿಲ್ಲ ಯಾರು. ಆದ್ದರಿಂದ ದೇವರ ಹತ್ತಿರದಲ್ಲಿ ದೇವರನ್ನು ಒಂದು ಸ್ವಲ್ಪ ದೂರದಲ್ಲೇ ದೇವರನ್ನು ನೋಡುವಂಥ ಯೋಗ ಎಲ್ರಿಗೂ ಸಿಗ್ತದೆ. ಅದಾದ ನಂತರ ಹೊರಗಡೆ ಯಾವ ಥರ ಆಗ್ತದೆ ಅಂತ ಹೇಳಿದರೆ, ಭಕ್ತಾದಿಗಳು ಬಂದು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾರೆ. ವೇದ ಪಾರಾಯಣ ನಿತ್ಯವಾಗಿ ದೇವರಿಗೆ ಬೇಕಾದಂತಹ ಆ ದೇವರ ಚೈತನ್ಯವು ಅಭಿವೃದ್ಧಿ ಆಗಬೇಕು, ಅದರ ಪೂರ್ಣವಾದ ಫಲವು ಎಲ್ರಿಗೂ ಸಿಗಬೇಕು ಅನ್ನೋ ಉದ್ದೇಶದಿಂದ ನಿತ್ಯವಾಗಿ ಈ ದೇವಸ್ಥಾನದಲ್ಲಿ ವೇದ ಪಾರಾಯಣಗಳು ಆಗ್ತಾ ಇರ್ತವೆ, ವಿಷ್ಣು ಸಹಸ್ರನಾಮ ಪಾರಾಯಣಗಳು ಆಗ್ತಾ ಇರ್ತವೆ, ಆಮೇಲೆ ಭಜನೆಗಳು ಆಗ್ತಾ ಇರ್ತವೆ. ಶುಕ್ರವಾರ ಶನಿವಾರ ಲಲಿತಾ ಸಹಸ್ರನಾಮ ಪಾರಾಯಣಗಳು ಆಗ್ತಾ ಇರ್ತವೆ. ಎಲ್ಲ ಭಕ್ತಾದಿಗಳೇ ಬಂದೇ ಮಾಡುವಂಥದ್ದು. ನಾವಾಗಿ ಯಾರ ಹತ್ರ ಬಂದು ಮಾಡಿ ಅಂತ ನಾವತ್ತು ಹೇಳಿದಲ್ಲ, ಅವರಿಗೆ ದೇವರನ್ನು ನೋಡಬೇಕು, ದೇವರಲ್ಲಿ ಏನೋ ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲರೂ ಬಂದು ಅವರವರ ಕೈಲಾದಷ್ಟು ಸೇವೆಗಳು ಮಾಡ್ತಾ ಇರ್ತಾರೆ. ತದನಂತರ ಇಲ್ಲಿ ದೇವರಿಗೆ ಬೇಕಾದಂಥ ಎಲ್ಲ ಥರದ ಪೂಜೆಗಳು ನಡೀತಾ ಇರ್ತವೆ. ಭಕ್ತಾದಿಗಳ ಅನುಕೂಲಕ್ಕೋಸ್ಕರ ಇಲ್ಲಿ ಬೇಕಾಗಿ ನಾವಿಲ್ಲಿ ಕಲ್ಯಾಣೋತ್ಸವ ಸೇವೆಯನ್ನು ಮಾಡ್ತಾ ಇದ್ದೇವೆ. ಹುಣ್ಣಿಮೆ ಇಲ್ಲಿ ಸತ್ಯನಾರಾಯಣ ಪೂಜೆ ನಡೀತದೆ. ಆಮೇಲೆ ವಿಶೇಷ ದಿನಗಳಲ್ಲಿ ಗಣಪತಿ ಹೋಮಗಳು ನಡೀತಾ ಇರ್ತವೆ. ಮತ್ತು ಭಕ್ತರ ಅನುಕೂಲಕ್ಕೆ ಬೇಕಾಗಿ ಎಲ್ಲ ಥರದ ಹೋಮಗಳು ಪೂಜೆಗಳು ಈ ದೇವಸ್ಥಾನಗಳಿಗೆ ನಡೀತಾ ಉಂಟು. ಆಮೇಲೆ ಬರೀ ಇದು ಧಾರ್ಮಿಕ ಕ್ಷೇತ್ರ ಆಗದೆ ಸಾಂಸ್ಕೃತಿಕವಾಗಿಯೂ ಇಲ್ಲಿ ಹಾಡು, ಆಮೇಲೆ ಭರತನಾಟ್ಯ ಈ ಥರ ಎಲ್ಲ ಥರದ ಒಂದು ಫಂಕ್ಷನ್ಗಳು ನಡೀತಾ ಉಂಟು. ಅದು ಆ ಭಕ್ತರ ಇಚ್ಛೆಯಿಂದಲೇ, ನಾವು ಯಾರನ್ನು ಎಲ್ಲರೂ ಒಂದು ಸೇವಾ ರೂಪದಲ್ಲಿ ಬಂದು ಹೋಗ್ತಾ ಇದ್ದಾರೆ. ಯಾವ ಥರ ಆಗ್ತಿದೆ ಅಂತ ಹೇಳಿದರೆ, ನಮಗೆ ಶನಿವಾರ ಬೆಳಗ್ಗೆ ಶುರು ಮಾಡಿದರೆ ರಾತ್ರಿ ತನಕನೂ ಒಂದು ದೇವರ ಸೇವೆ ಮಾಡುವಂಥ ಇಲ್ಲಿ ಜನರು ಬರ್ತಿದ್ದಾರೆ. ಅದಕ್ಕೂ ಅವಕಾಶ ಇದೆ. ಇಲ್ಲಿ ವೇದಿಕೆಯನ್ನು ಈ ದೇವಸ್ಥಾನದ ವತಿಯಿಂದ ಮಾಡಿಕೊಟ್ಟಿದ್ದಾರೆ.
ಆದ ಮೇಲೆ ನಮಗೆ ಬೇಕಂದರೆ ಅವರವರ ಇಷ್ಟಾರ್ಥಗಳು ನೆರವೇರಿಸುತ್ತೆ. ಬೇರೆ ಬೇರೆ ಸೇವೆಗಳು, ಆ ಹೂವಿನ ಸೇವೆ ಕೊಡ್ಬೋದು. ತದನಂತರ ನಿತ್ಯ ಬಂದವರಿಗೆ ಇಲ್ಲಿ ಪ್ರಸಾದ ಸೇವೆಯನ್ನು ಕೊಡ್ತಿದ್ದಾರೆ. ದೇವರಲ್ಲಿ ಬೆಳಗ್ಗೆ ಬಂದವರಿಗೆ ಉಂಟು, ಸಂಜೆ ಬಂದವರಿಗೂ ದೇವರಿಗೆ ಆ ನೈವೇದ್ಯಾದ ಪ್ರಸಾದವನ್ನು ಬಂದ ಭಕ್ತಾದಿಗಳಿಗೆ ವಿತರಣೆ ಮಾಡ್ತಾ ಇದ್ದೇವೆ. ಭಕ್ತಾದಿಗಳು ಹಾಗೆ ದೇವರಿಗೆ ಸೇವೆ ಸಲ್ಲಿಸುವವರು ಪ್ರಸಾದವನ್ನು ಅವರವರ ಯಾವ ರೀತಿಯಲ್ಲಿ ಕೊಡ್ಬೋದು ಆ ಥರ ಅವರಿಗೆ ಪ್ರಸಾದವನ್ನು ಕೊಡುವಂಥ ವ್ಯವಸ್ಥೆಯನ್ನು ಈ ದೇವಸ್ಥಾನ ವತಿಯಿಂದ ಮಾಡ್ಕೊಂಡಿದ್ದೇವೆ. ಮತ್ತೊಂದು, ಈ ವಾತಾವರಣ ನೋಡಿದರೆ ನಿಮಗೆ ಇಲ್ಲಿ ತುಂಬ ಸೈಲೆಂಟಾಗಿ, ಆಮೇಲೆ ಸಿಟಿಯಿಂದ ಸ್ವಲ್ಪ ದೂರ ಇದ್ದು ಪ್ರಶಾಂತವಾಗಿ ಇಲ್ಲಿ ಬಂದು ಆ ದೇವರ ಸೇವೆ ಮಾಡುವ ಏಕಾಂತವಾಗಿ ಕೂತ್ಕೊಂಡು ಧ್ಯಾನ ಜಪ ಮಾಡೋರಿಗೆ ಒಳ್ಳೆಯ ಜಾಗವೂ ಆಗಿ ಹೋಗಿದೆ. ದಿನ ದಿನೇ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತದೆ. ಯಾಕಂತೇಳಿದರೆ ಈ ದೇವಸ್ಥಾನ ಆಗಿರೋದು 3 ತಿಂಗಳಾಗಿರೋದಷ್ಟೇ, ಇನ್ನು ಯಾರಿಗೂ ಗೊತ್ತಿಲ್ಲ. ಬಟ್ ಅಲ್ಲಿ ಬಂದವರು ಈ ದೇವಸ್ಥಾನ ಪ್ರತಿ ಸಲ 1 2 ಸಲ 3 ಸಲ ಬಂದವರು ನಿತ್ಯನೂ ಬರ್ತಿದ್ದಾರೆ ಇಲ್ಲಿ ದೇವರಿಗೆ. ಆದ್ದರಿಂದ ಈ ದೇವರ ಸಾನ್ನಿಧ್ಯವು ದಿನ ದಿನ ಅಭಿವೃದ್ಧಿಯಾಗಿ ಬಂದವರಿಗೆ ದೇವರು ಎಲ್ಲವೂ ಅನುಗ್ರಹ ಮಾಡ್ತಾ ಇದ್ದಾನೆ. ಮತ್ತು ಈಗಿನ ಜನ್ರೇಷನಲ್ಲಿ ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ, ಈ ದೇವಸ್ಥಾನ ಅಂತ ಅಂದ್ಕೊಳ್ಳೋದು ಪಾರ್ಕ್ ಥರ ಮಾಡ್ಕೊತಿದ್ದಾರೆ. ಅದೊಂದು ಬೇಜಾರಾಗುವಂಥದ್ದು. ದೇವಸ್ಥಾನ ಇರುವಂಥದ್ದು ಧಾರ್ಮಿಕವಾಗಿ ಪೂಜೆ ಪುನಸ್ಕಾರಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದು ಅದರಿಂದ 4 ಜನಕ್ಕೆ ಒಳ್ಳೆಯದಾಗುವಂಥ ಉದ್ದೇಶದಿಂದ ದೇವಸ್ಥಾನಗಳು ಇರುವಂಥದ್ದು. ಈಗಿನ ಯುವಕರು ಅಲ್ಲ ಯಂಗ್ಸ್ಟಾರ್ಸ್ ಏನಾಗಿದೆ ಅಂತ ಹೇಳಿದರೆ, ಈ ರೀಲ್ಸನ್ನು ಹುಚ್ಚಲ್ಲಿ ದೇವಸ್ಥಾನದ ಮುಂದೆ ದೇವರ ಮುಂದೆ ಬಂದು ಸೆಲ್ಫಿ ತೆಗೆಯುವಂಥ ಕಾಲ ಬಂದಿದೆ. ಎಲ್ಲರಲ್ಲಿ ವಿನಂತಿ, ದೇವಸ್ಥಾನಗಳಲ್ಲಿ ದೇವರ ಮುಂದೆ ಸೆಲ್ಫಿಯನ್ನು ತೆಗೆದುಕೊಳ್ಬೇಡಿ. ಆಮೇಲೆ ದೇವಸ್ಥಾನ ಗೋಡೆಗಳಲ್ಲಿ ಮೊಬೈಲ್ ಇಟ್ಟು ರೀಲ್ಸ್ ಮಾಡ್ತಾರೆ ಅವರು. ಇನ್ನೊಂದು ನಾನು ನೋಡಿರೋದು, ಇಲ್ಲಿ ತುಳಸಿ ಕಟ್ಟೆ ಎಲ್ಲ ಇದೆ, ವಾಸ್ತುಶಿಲ್ಪಗಳು. ಆಮೇಲೆ ನೋಡಿದಾಗ ಎಲ್ರಿಗೂ ಹೌದು ದೇವಸ್ಥಾನ ನೋಡೋದು ಚೆಂದ ಕಾಣ್ತದೆ, ಫೋಟೋ ತೆಗೀರಿ, ರೀಲ್ಸ್ ಥರ ಎಲ್ಲ ಮಾಡ್ಕೊಂಡು ಹೋಗಬೇಡಿ. ತುಳಸಿ ಕಟ್ಟೆಯಲ್ಲಿ ಅವರು ನಾನು ನೋಡಿರೋ ಪ್ರಕಾರ ಜೀವಮಾನದಲ್ಲಿ ಒಂದು 5 ಸುತ್ತು ಬಂದಿದ್ದಾರೆಲ್ಲೋ ಗೊತ್ತಿಲ್ಲ. ತುಳಸಿ ಕಟ್ಟೆ ನೋಡ್ತಾರೆ, ತುಳಸಿ ಕಟ್ಟೆಗೆ 25 ಸುತ್ತು ಬಂದು ವೀಡಿಯೋ ಮಾಡ್ತಾರೆ. ಅವರೊಬ್ಬರು ವೀಡಿಯೋ ಮಾಡೋದು ಕಟ್ ಮಾಡೋದು, ವೀಡಿಯೋ ಮಾಡೋದು ಕಟ್ ಮಾಡೋದು. ಅಲ್ಲ, ಇದು ಪಾರ್ಕ್ ಅಲ್ಲ, ದೇವಸ್ಥಾನ. ದೇವಸ್ಥಾನದಲ್ಲಿ ಯಾವ ಥರ ಸಭ್ಯರಾಗಿರಬೇಕು ಆ ಥರ ಇರಲಿಕ್ಕೆ ಮೊದಲಿಗೆ ಕಲೀರಿ. ಯಾಕಂತೇಳಿದರೆ ನಮ್ಮ ಹಿಂದೂ ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ ದೇವಸ್ಥಾನಕ್ಕೆ ಆಮೇಲೆ ಪೂಜೆಗೆ ಅದರದ್ದಾದ ಮಹತ್ವ ಇದೆ. ಅದನ್ನು ನಿಮ್ಮಂಥ 4 ಜನರಿಂದ ಹಾಳು ಮಾಡೋದು ಬೇಡ. ಯಾಕಂದರೆ ನೀವು ಮಾಡುವುದನ್ನು ದೇವರ ಮೇಲೆ ಭಕ್ತಿ ಇಟ್ಕೊಂಡು ಶ್ರದ್ಧೆಯಿಂದ ದೇವರಿಗೆ ಇಲ್ಲಿ ಪ್ರದಕ್ಷಿಣೆ ಮಾಡಿ ಅವರವರ ಇಚ್ಛೆಯನ್ನು ಬಿಟ್ಕೊಳ್ಳುವವರಿಗೆ ನಿಮ್ಮದು ಅಲ್ಲಿಂದು ಏನೋ ನಡೀತದೆ ಅದನ್ನು ನೋಡಿ ಅವರಿಗೆ ದೇವರನ್ನು ಪೂಜೆ ಮಾಡಲಿಕ್ಕಲ್ಲ, ಆ ಕಡೆ ನಿಮ್ಮನ್ನು ನೋಡಲಿಕ್ಕಲ್ಲ, ಆ ಥರದ್ದೆಲ್ಲ ಸಂಭವಗಳು ಇಲ್ಲ ಆಗ್ತಾ ಇದೆ. ಆಮೇಲೆ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡ್ತಾರೆ, ಹೊರಗಿಂದ ಏನೋ ಆಹಾರಗಳನ್ನು ತರ್ತಾರೆ, ದೇವಸ್ಥಾನಗಳಲ್ಲಿ ತಿಂತಾರೆ, ಅಲ್ಲೇ ಬಿಸಾಕಿ ಹೋಗ್ತಾರೆ. ಅದಕ್ಕಿಂತೇಳಿ ದೇವಸ್ಥಾನಗಳಲ್ಲಿ ಇದು ಅಂತೇಳಿಲ್ಲ, ಎಲ್ಲ ದೇವಸ್ಥಾನಗಳಲ್ಲಿ ಡಸ್ಟ್ಬಿನ್ಗಳನ್ನು ಮಾಡಿದ್ದಾರೆ, ಅದನ್ನು ಉಪಯೋಗ ಮಾಡಿ. ಆಮೇಲೆ ನಮ್ಮ ಈ ಹಿಂದೂ ಧರ್ಮದಲ್ಲಿ ಇಲ್ಲ ಈ ಸನಾತನ ಧರ್ಮದಲ್ಲಿ ದೇವಸ್ಥಾನಗಳು ಆಮೇಲೆ ಪೂಜೆ ಪುನಸ್ಕಾರಗಳು ಯಾಕೆ ಆಗಿದೆ ಅಂತ ಹೇಳಿದರೆ ದೇವರಿಗಾಗಿ ಅಲ್ಲ. ದೇವರಿಗೆ ಯಾವುದೂ ಬೇಡ, ದೇವರಿಗೇನು ಕಮ್ಮಿ ಆಗಿದೆ? ನಾವು ನೋಡ್ತೀವಿ ದೇವರ ಕೈಯಲ್ಲಿ ಶಂಖ ಚಕ್ರ ಗದಾ ಪದ್ಮ ಎಲ್ಲ ಇರ್ತದೆ. ದೇವರಿಗೆ ಹೆದರಿಕೆಯ ಆ ಆಯುಧಗಳನ್ನು ಇಟ್ಕೊಂಡು ದೇವರಿಗೇನು ಹೆದರಿಕೆ ಅಲ್ಲ. ಯಾಕಂತೇಳಿದರೆ ಆ ಭಕ್ತರಿಗೆ ಅವರವರ ಸಮಸ್ಯೆಗೆ ಅವರವರ ಕಷ್ಟಗಳಿಗೆ ಪರಿಹಾರ ಆಗಬೇಕು ಅನ್ನೋ ಉದ್ದೇಶದಿಂದ ಅದನ್ನು ಇಟ್ಟಿರುವಂಥದ್ದು. ಹಾಗೆ ದೇವಸ್ಥಾನಗಳಲ್ಲಿ ಹಾಗೆ ಪಾವಿತ್ರತೆಗಳು ಎಷ್ಟು ನಾವು ದೇವಸ್ಥಾನಗಳಿಗೆ ಸಿಬ್ಬಂದಿ ವರ್ಗದವರಾಗಿ ನಾವು ನಮ್ಮ ಕೈಲಾದ ಪ್ರಯತ್ನ ಮಾಡ್ತೇವೆ. ಆದರೆ ದೇವಸ್ಥಾನಗಳಿಗೆ ನಮ್ಮ ಕರ್ತವ್ಯ ಹೇಗಿದೆ ಹಾಗೆ ಹಿಂದೂ ಸಮಾಜದ ಕರ್ತವ್ಯ ಏನಿದೆ, ದೇವಸ್ಥಾನಗಳು ಆಮೇಲೆ ಧಾರ್ಮಿಕ ಕ್ಷೇತ್ರಗಳು ಈ ಕ್ಷೇತ್ರಗಳಲ್ಲಿ ಪಾವಿತ್ರತೆಯನ್ನು ಕಾಪಾಡಿಕೊಳ್ಬೇಕು. ನಾವು ತುಂಬ ಜನ ನೋಡ್ತೇವೆ, ಸ್ನಾನ ಮಾಡೋದಿಲ್ಲ, ಏನಿಲ್ಲ, ಈಗ ದೇವಸ್ಥಾನದೊಳಗೆ ಬರ್ತಾರೆ. ಕೇಳಿದರೆ ಸ್ನಾನ ಮಾಡೋದಿದ್ರೆ ದೇವರು ಒಲಿದಿಲ್ವಾ, ಶುದ್ಧ ಬೇಕಾ? ಶುದ್ಧ ಯಾಕೆ ಹೇಳಿದೆ ಅಂತೇಳಿದರೆ ದೇವರಿಗೋಸ್ಕರ ಅಲ್ಲ. ಅವರು ಸ್ನಾನ ಮಾಡದೆ ಬಂದರೆ ದೇವರು ಅಪವಿತ್ರನೂ ಆಗುವುದಿಲ್ಲ, ಅಶುದ್ಧವೂ ಆಗುವುದಿಲ್ಲ. ದೇವರು ಯಾವತ್ತಿದ್ರೂ ಶುದ್ಧವೇ. ಅವರಿಗೆ ಮೈಲಿ ಅನ್ನೋದಿಲ್ಲ, ಅವರಿಗೆ ಆಚಾರ ವಿಚಾರ ಬೇಕು ಅಂತಿಲ್ಲ. ಆಚಾರ ವಿಚಾರ ನಮಗೋಸ್ಕರ ಇರುವಂಥದ್ದು. ಯಾಕೆಂತೇಳಿದರೆ ನೀವು ನೋಡಿಬೇಕಾದ್ರೆ ಈ ಹೇಳಿದಾದರೆ ಈ ಆಟ ಆಡಿಕೊಂಡು ಏನೋ ಮಾಡಿಕೊಂಡು ಹೊರಗೆ ಹೋಗಿರ್ತೀರ, ಮೈಯೆಲ್ಲ ಬೇಯುತ್ತಿರುತ್ತೆ, ಮಣ್ಣಾಗಿರುತ್ತೆ. ಒಂದು 10 ನಿಮಿಷ ಕೂತ್ಕೊಂಡು ಯೋಗವೋ ಮೆಡಿಟೇಷನು ಧ್ಯಾನ ಮಾಡಲಿಕ್ಕೆ ಕೂತ್ಕೊಳ್ಳಿ. ನಿಮ್ಮ ಕೈಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದೇ ಸ್ನಾನ ಮಾಡ್ಕೊಂಡು ಬಂದು ಫ್ರೆಶ್ ಆಗಿ ಬಂದು ದೇವರ ಮುಂದೆ ಕೂತಾಗ 5 ನಿಮಿಷ ನಿಮಗೆ ಧ್ಯಾನ ಮಾಡ್ಬೋದು. ಅದಕ್ಕೋಸ್ಕರವೇ ದೇವಸ್ಥಾನಗಳಲ್ಲಿ ಆಚಾರ ವಿಚಾರ ಸ್ನಾನ ಮಾಡಿ ಬರುವಂಥದ್ದು ಇದೊಂದು ಸಂಪ್ರದಾಯ ಬಂದಿರುವಂಥದ್ದು. ಆದ್ದರಿಂದ ದಯವಿಟ್ಟು ಬರೋರು ಸ್ನಾನ ಮಾಡಿಕೊಂಡು ಆದಷ್ಟು ನಾನ್ ವೆಜ್ ತಿನ್ನದೇ ಬನ್ನಿ. ಅದೊಂದು ಅಭ್ಯಾಸ ಇದೆ, ನಾನ್ ವೆಜ್ ತಿನ್ನೋದು, ದೇವಸ್ಥಾನಕ್ಕೆ ಬರೋದು ಬೇಡ. ದೇವರ ಪೂಜೆ ಮಾಡ್ಕೊಂಡು ಹೋಗಿ ನೀವು ತಿನ್ನಿ, ಅದಕ್ಕೆ ನಮ್ಮದು ಏನು ಅಭ್ಯಂತರ ಇರಲ್ಲ. ನಾನ್ ವೆಜ್ ತಿಂದು ಬರುವಂಥದ್ದು ನೋಡಿದ್ದೇವೆ.
ಬೇಡ. ಆಹಾರ ಯಾಕೆ ಆಹಾರ ಪದ್ಧತಿ ಅಂತ ಹೇಳಿದರೆ ದೇವಸ್ಥಾನ ಆ ನಾನ್ ವೆಜ್ ತಿಂದು ಕೂಡಲೇ ನಮ್ಮ ಮನಸ್ಸಿಗೆ ಅಲ್ಲ ಏಕಾಗ್ರತೆ ಮಾಡುವಂಥದ್ದು, ಅಲ್ಲ ನಮಗೆ ದೇವರ ಮುಂದೆ ಆರಾಧನೆ ಮಾಡುವಂಥದ್ದು, ಅದಕ್ಕೆ ಅಡೆತಡೆಗಳು ಆಗ್ತದೆ. ಅದಕ್ಕೋಸ್ಕರ ಈ ನಾನ್ ವೆಜ್ಜು ಈ ಮಾಂಸಾಹಾರವನ್ನು ನಿಷೇಧ ಮಾಡಿದ್ದಾರೆ ಅಷ್ಟೇ. ನಿಮ್ಮ ದೇವರ ಪೂಜೆ ಮಾಡಿಕೊಳ್ಳಿ, ಅದು ಮುಗಿಸಿ ಹೋಗಿ. ಮತ್ತೊಂದು ದೇವಸ್ಥಾನಗಳಿಗೆ ಬರುವಾಗ ನಾವು ನೋಡ್ತೇವೆ ಶಾರ್ಟ್ಸ್ ಹಾಕೋದು, ಜೀನ್ಸ್ ಪ್ಯಾಂಟ್ ಹಾಕೋದು, ಟೀ ಶರ್ಟ್ ಹಾಕ್ಕೊಂಡು ದಯವಿಟ್ಟು ಬರಬೇಡಿ. ದೇವಸ್ಥಾನಕ್ಕೆ ಬರೋದು ದೇವಸ್ಥಾನದ ನಮ್ಮ ಭಾರತೀಯ ಉಡುಪುಗಳು ಏನಿದೆ ಅದನ್ನು ದಯಮಾಡಿ ಹಾಕಿಕೊಂಡು ಬನ್ನಿ. ಯಾಕಂತೇಳಿದರೆ ನೀವು ಬರೋದು ದೇವರ ದರ್ಶನಕ್ಕೆ, ದೇವರನ್ನು ನೋಡಿ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಹೋಗಿ. ನಿಮಗೆ ಆ ಥರ ಹಾಕೊಂಡು ಹೋಗಬೇಕಾದ್ರೆ ಪಾರ್ಕಿಗೆ ಹೋಗಿ, ಸಿನಿಮಾಗೆ ಹೋಗಿ, ಮಾಲ್ಗಳಿಗೆ ಹೋಗಿ, ಅಭ್ಯಂತರ ಇಲ್ಲ. ನೀವು ಹಾಕೋ ಬಟ್ಟೆಗೆ ನಮ್ಮದು ಯಾವುದು ಆಕ್ಷೇಪಣೆ ಇಲ್ಲ. ಆದರೆ ಒಂದೊಂದು ಜಾಗಕ್ಕೆ ಒಂದೊಂದು ಬಟ್ಟೆ ಅದಕ್ಕಾದ ನಿಯಮಗಳಿರ್ತದೆ, ಅದನ್ನು ಪಾಲಿಸಿ. ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಹಬ್ಬ ಎಷ್ಟೊಂದೊಳ್ಳೆ ಮಾಹಿತಿ ಕೊಟ್ಟರು. ಬನ್ನಿ ದೇವಸ್ಥಾನ ಎಲ್ಲ ನೋಡಿ ಪ್ರಸಾದ ತಿನ್ಕೊಂಡು ಹೋಗೋಣ. ಇಲ್ಲಿ ಪ್ರತಿನಿತ್ಯ ಸಂಜೆ ಮತ್ತು ಬೆಳಿಗ್ಗೆ 2 ಟೈಮೂ ನಮಗೆ ಪ್ರಸಾದ ಕೊಡ್ತಾರೆ. ತಿನ್ಕೊಂಡು ಹೋಗೋಣ ಬನ್ನಿ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಯ್ಯೋ ಡಿಯರ್, ಲೊಕೇಶನ್ ಹೇಳಿಲ್ಲ ನಾವು. ಲೊಕೇಶನ್ ಬೇಕಾ? ಲೊಕೇಶನ್ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.